ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತಿನ ಡೇ ಹೆಂಗೆ ಹೋಗುತ್ತೋ ಹಂಗಿಲ್ಲ ಅಂತ ಎಲ್ಲ ನಿಮಗೂ ಶೇರ್ ಮಾಡ್ತೀನಿ. ಇವತ್ತೆರಡು ಬ್ಲೌಸ್ ಸ್ಟಿಚ್ ಮಾಡಬೇಕು, ಇಷ್ಟು ಪಿಕೋ ಮಾಡ್ಕೋಬೇಕು ಅಂಥೇಳಿ ಮಾಡೀನಿ ಸ್ನೇಹಿತರೆ. ಇವತ್ತು ನಿನ್ನೆಲ್ಲ ಫುಲ್ ಬೇಜಾರಿನಾಗಿದ್ದಿಲ್ಲ. ಇವತ್ತೇನು ಬೇಜಾರು ಬೇಡ, ಏನು ಬೇಡ. ಬೇಜಾರು ಮಾಡಿದ್ರೆ ನಮಗೆ ಯಾರ ಮಾತಿಗಾರ ತಲೆ ಕೆಡಿಸ್ಕೊಂಡ್ರೆ ನಮಗೆ ತಲೆ ಹಾಳಾಗೋದು. ಹೀಗಾಗಿ ನಾನು ಯಾರ ಮಾತಿಗೂ ತಲೆ ಕೆಡಿಸ್ಕೋಬಾರ್ದು ಅಂಥೇಳಿ ಬೆಳಗ್ಗೆ 5:30ಗೆ ಎದ್ದು ಸ್ನೇಹಿತರೆ. ನಿನ್ನೆ ನಾನು ಫುಲ್ ಬೇಜಾರಿನಾಗಿದ್ದಿಲ್ಲ. ಹಿಂಗೆ ಎಡಿಟಿಂಗ್ ಮಾಡಿಲ್ಲ, ತಮ್ನೇಲು ಟೈಟಲು ಯಾವ ವಿಡಿಯೋ ಮಾಡೋಕ್ಕೂ ಇಷ್ಟ ಇದ್ದಿಲ್ಲ, ಯಾವ ವಿಡಿಯೋ ಟೈಟಲ್ ತಮ್ನೇಲ್ ಹಾಕೋಕ್ಕೂ ಇಷ್ಟ ಇದ್ದಿಲ್ಲ. ಎಲ್ಲನೂ ಒಂಥರ ಬೇಸರಲ್ರಿ, ಒಂಥರ ಮನ್ಸಿಗೆ ಕಷ್ಟ ಆಗಕತ್ತಿತ್ತು. ಏನು ಮಾಡೋಕೆ ಹೋದ್ರೂ ನನ್ನ ಮನ್ಸಿಗೆ ಭಾಳ ಕಷ್ಟ ಅನ್ಸಕತ್ತಿತ್ತು. ಅದಕ್ಕೆ ನಾನು ಏನೂ ಮಾಡಿಲ್ಲ. ವಿಡಿಯೋ ಎಂಡ್ ಮಾಡಿ ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ಸ್ನೇಹಿತರೆ. ಮುಂಜಾನೆ ಬೆಳಗ್ಗೆ 5:30ಗೆ ಎದ್ದು ವಿಡಿಯೋ ಎಡಿಟಿಂಗ್ ಮಾಡಿ ತಮ್ನೇಲ್ ಟೈಟಲ್ ಹಾಕಿ 2 ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಸ್ನೇಹಿತರೆ. ಡಾಲರ್ ಅವಶ್ಯಕತೆ ಇದೆ. ಇಷ್ಟೆಲ್ಲ ಜನಗಳು ಮಾತಾಡ್ತಾರಲ್ಲ, ಇವು ಜನಗಳು ಮಾತಾಡೋರಿಗೆ ಜಲ್ದಿ ಪೇಮೆಂಟ್ ತೊಗೋಬೇಕು ಅನ್ನೋದು ನನ್ನ ಕಷ್ಟ. ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡಾಕತ್ತೀನಿ. ಈ ಶಕ್ತಿ ಮೀರಿ ಮಾಡೋ ಪ್ರಯತ್ನಕ್ಕೆ ನಿಮ್ಮ ಪ್ರತಿಫಲ ಸಿಗುತ್ತಂತ ನಾನು ಅಂದ್ಕೊಂಡಿನಿ. ಇವತ್ತು ಖುಷಿ ಆಗೈತಿ. ಇಷ್ಟು ಖುಷಿಗೂ ಒಂದು ಕಾರಣ ಇದೆ, ಹೇಳ್ತೀನಿ ಸ್ನೇಹಿತರೆ. ಆ ಖುಷಿ ಕಾರಣ ಏನು ಅನ್ನೋದು ನನಗೆ. ಮತ್ತು ಸ್ನೇಹಿತರೆ, ಎಲ್ಲರೂ ಭಾಳ ಸಪೋರ್ಟ್ ಮಾಡಾಕತ್ತೀರಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ನಿನ್ನೆ ಮಾತು ಬಿಡೋಕೆ ನಿನ್ನೆ ಬೇಜಾರು. ಇವತ್ತು ಬೇಡ, ಇವತ್ತಿನ ಡೇ ಸೂಪರಾಗಿರಬೇಕು. ನಾವು ಟೀಜರಿ ಕ್ಲೀನಿಂಗ್ ಮಾಡಬೇಕಂತ ಅಂದ್ಕೊಂಡಿನಿ. ಇವತ್ತಿನ ಡೇ ಏನು ಮಾಡ್ಬೇಕಂತ ವಿಡಿಯೋ ಎಡಿಟಿಂಗ್ ಮಾಡಾಗ ತಮ್ನೇಲ್ ಟೈಟಲ್ ಮಾಡಾಗನೇ ಇವತ್ತಿನ ಕೆಲಸ ಏನಂತ ವಿಚಾರ ಮಾಡ್ಕೊತಾನೆ ಮಾಡೀನಿ. ಇವಾಗ ಟೈಮ್ ಬಂದು 6:30 7 ಗಂಟೆ ಹಾಕಿ ಬಂದೈತಿ. ನಾನು ಅಂಗಳ ಕಸ ಹುಡುಗಿ ರಂಗೋಲಿ ಹಾಕಿ ಹೊಳ್ಯಾಕೆ ಬಂದೆ. 7 ಗಂಟೆ ಆಗಿರ್ಬೇಕು ರೀ. ನಾನು ತೋರಿಸ್ತೀನಿ ರೀ ಅಂಗಳ ಕಸ ಹುಡುಗಿದ್ದು ನಿಮ್ಗೆ ಹೊಳ್ಯಾಕೆ ಬಂದಿದ್ದು. ನೀರು ಬಂದಾಗ ಸ್ನೇಹಿತರೆ ನೀರು ತುಂಬಬೇಕು. ಮತ್ತು ನನಗೆ ಭಾಳ ಖುಷಿ ಆಕತ್ತೈತಿ. ನಿನ್ನಷ್ಟು ನಾ ಜೀವನದಾಗ ಭಾಳ ಸೋತ್ನಿನಪ್ಪ, ಎಲ್ಲರ ಮಾತು ಕೇಳಿ ಸೋತ್ನೇನು ಅನ್ನೋದು ಭಾಳ ಇತ್ತು. ನಾನು ಇನ್ನೂ 2 ವಿಡಿಯೋ 3 ವಿಡಿಯೋ ಆದರೂ ಹಾಕಬೇಕು. ನನ್ನ ಶಕ್ತಿ ಮೀರಿ ವಿಡಿಯೋ ಹಾಕಬೇಕು. ನನ್ನ ಶಕ್ತಿ ಮೀರಿ ಹಾಕಿ ನನ್ನ ಪ್ರಯತ್ನವೇ ಫಲ ಅನ್ನೋದು ನನಗೆ ಅನಿಸೈತೆ ಸ್ನೇಹಿತರೆ. ನಾ ಪ್ರಯತ್ನ ಪಡ್ತಾ ಇರಬೇಕು. ಬರ್ತೋ ಬಿಡ್ತೋ ಗೊತ್ತಿಲ್ಲ. ಪೇಮೆಂಟ್ ಅನ್ನೋದು ಎರಡನೇ ಮಾತು. ಪೇಮೆಂಟ್ ಬರುತ್ತಾ ಬಿಡ್ತಾ ಸ್ನೇಹಿತರೆ, ಎರಡನೇ ಮಾತು. ನೀವು ಏನು ನನಗೆ ಪ್ರೀತಿ ವಾತ್ಸಲ್ಯ ತೋರಿಸ್ತೀರಿ, ನೀವೆಲ್ಲ ಕಮೆಂಟುಗಳು ನಮ್ಮ ವಿಡಿಯೋ ನೋಡಿ ಎಲ್ಲರೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸ್ತಲ್ಲ, ಅದು ಮಾತ್ರ ನನಗೆ ಭಾಳ ಖುಷಿ ಆಗತ್ತೆ ರೀ. ಮತ್ತು ನಾನು ಯೂಟ್ಯೂಬ್ ಓಪನ್ ಮಾಡಿದ್ದ ನನ್ನ ಮನಸ್ಸಿಗೆ ಭಾಳ ಹಚ್ಕೊಂಡ್ಲ ಸ್ನೇಹಿತರೆ. ಹಚ್ಕೊಂಡ್ರೆ ಇಲ್ಲಿ ಡೈಲಿನ ಅಳ್ಬೇಕಾಗ್ತಿತ್ತು. ಇವಾಗ ಡೈಲಿ ನಗ್ತಾ ಇರ್ತೀನಿ, ಯಾವಾಗೋ ಒಂದಿನ ಅಳ್ತಿರ್ತೀನಿ. ಅವಾಗ ಯಾವಾಗೋ ಒಂದಿನ ನಗ್ತಿದ್ದೆ, ಡೈಲಿ ಅಳ್ತಾ ಇರ್ತಿದ್ದೆ. ಅದು ಇಷ್ಟೆಲ್ಲ ಜೀವನದಾಗ ಯೂಟ್ಯೂಬ್ನಿಂದ ಬದಲಾಗೈತೆ. ಮುಂದೊಂದು ದಿನ ನಾವು ಕಷ್ಟಪಡ್ತಾ ಇರ್ತೀವಿ ಸ್ನೇಹಿತರೆ. ನೋಡ್ತಿರ್ಬೇಕು, ಡೈಲಿ 2 ವಿಡಿಯೋ ಹಾಕ್ತಿರ್ತೀನಿ, ಕಷ್ಟಪಡ್ತಾ ಇರ್ತೀನಿ. ಆ ಕಷ್ಟಕ್ಕೆ ಶ್ರಮ ಸಿಗುತ್ತಂತ ನಾನು ಅಂದ್ಕೊಂಡಿನಿ. ಪ್ರತಿಫಲ ಸಿಗುತ್ತನ್ನಕ ನಾವು ಕಷ್ಟಪಡಲೇಬೇಕು. ಮತ್ತು ನನಗೆ ಪೇಮೆಂಟಿಂದು ಅವಶ್ಯಕತೆ ಇದೆ ಸ್ನೇಹಿತರೆ. ಆದರೆ ಇಲ್ಲ, ಇವಾಗ ಪೇಮೆಂಟಿಗಿಂತ ನಾನು ನಗ್ತಾ ಇರೋದು ಒಳ್ಳೆ ಮೇಲೆ ಇದು ಮಾಡ್ಕೊಂಡು. ಇವತ್ತು $0.50 ಅಕೌಂಟ್ ಆಗೈತೆ ನೋಡಿ. 0.50 ಅಂದ್ರೆ $1 $0.50 ಸ್ನೇಹಿತರೆ. ಒಂದು ದಿನಕ್ಕೆ $0.50, 2 ದಿನ ಕೂಡಿ ಆಗೋ ಕೆಲಸ ಒಂದೇ ದಿನದಾಗ ಆಗೈತಿ ಇವತ್ತು. ಅದಕ್ಕೆ ಇಷ್ಟು ಖುಷಿ ಆಗೈತೆ ನೋಡಿ. 2 ದಿನ ವಿಡಿಯೋ ಕಷ್ಟಪಟ್ಟು ಹಾಕಿದ್ರು 30 40 ಇಷ್ಟೇ ಬರ್ತಿತ್ತು ರೀ. 0.30 40 ಬರ್ತಿತ್ತು. 2 ವಿಡಿಯೋ ಹಾಕಕತ್ತಿಂದ 30 40 ಬರ್ತಿತ್ತು. ಒಂದು ವಿಡಿಯೋ ಹಾಕಕತ್ತಿಂದ 20 22 ಹಿಂಗೆ ಬರ್ತಿತ್ತು ಸ್ನೇಹಿತರೆ. ಇವತ್ತೊಮ್ಮೆ 50 ಬಂದೈತೆ. ಇದಕ್ಕೆ ಖುಷಿ ಅನ್ನೋದು ನೋಡಿ. ನೀನು ಎಷ್ಟೋ ದುಃಖದಾಗ ನಿನ್ನೆ ಮನಸ್ಥಿತಿ ಕೆಟ್ಟಿತ್ತು. ಇವತ್ತು ನೋಡಿ, ನಿನ್ನೆ ಅನ್ನೋದು ಒಂದು ಪದ ಮರೆತು ಬಿಟ್ಟು ಇವತ್ತಿಂದು ಹೊಸದಾಗಿ ನಾ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ನಾ ಎದ್ದೇಳನೆ ಮೊದಲು 5:30ಗೆ ಎದ್ದೇಳನೆ ಯೂಟ್ಯೂಬ್ ಎಡಿಟ್ ಸ್ಟುಡಿಯೋ ಆನ್ ಮಾಡಿ ನೋಡಿದ ಡಾಲರ್ ಎಷ್ಟಾಗೈತಿ. ಡೈಲಿ ಡಾಲರ್ ನೋಡ್ತಿರ್ತೀವಿ, ಡೈಲಿ ಡಾಲರ್ ಚೆಕ್ ಮಾಡ್ತಿರ್ತೀನಿ ನಾನು, ಇಷ್ಟು ಡಾಲರ್ ಆಗೈತೆ ಎಷ್ಟು ಇಲ್ಲ ಅಂತ. ಇವತ್ತು 0.50 ಕೂಡ ಐತಲ್ಲ, ಭಾಳ ಖುಷಿ ಆಯಿತು ಸ್ನೇಹಿತರೆ. ಎಲ್ಲರೂ ವಿಡಿಯೋ ಭಾಳ ಚೆನ್ನಾಗಿ ನೋಡಿರಿ. ನಿನ್ನೆ ಎಲ್ಲರೂ ವಿಡಿಯೋ ಫುಲ್ ನೋಡಿದಕ್ಕೆ ಅಷ್ಟು ಅಮೌಂಟ್ ಡಾಲರ್ ಅಕೌಂಟ್ ಆಗೈತಿ. ಇನ್ನೂ ಕೂಡ ವಿಡಿಯೋ ಚೆನ್ನಾಗಿ ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಅದು ಮಾಡಿದ್ರೆ ನಿಮ್ಮಿಂದ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಅದೇ ಒಂದು ನಾನು ನಿಮಗೆ ಕೇಳೋದು. ವಿಡಿಯೋ ನಿಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಕೈಲಿ ಏನಾದರೂ ಸಹಾಯ ಇತ್ತಂದ್ರೆ ಮಾಡ್ಬೋದು ನಮ್ಗೆ. ಯಾಕೆ ಕಷ್ಟದಾಗಿದ್ದವ್ರಿಗೆ ಸಹಾಯ ಮಾಡೋದು ಯಾವತ್ತೂ ತಪ್ಪಲ್ಲ. ಕಷ್ಟ ಯಾರಿರ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಅಂದ್ರೆ ದೇವರು ನಮಗೆ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ನಮಗೆ ಇನ್ನೊಬ್ಬರ ಮೂಲಕ ದೇವ್ರು ಹೆಲ್ಪ್ ಮಾಡ್ತಾರೆ ಅನ್ನೋದು 100ಕ್ಕೆ 100 ಸತ್ಯ ಸ್ನೇಹಿತರೆ ಈ ಮಾತು. ಯಾಕೆ ಏನು ಅನ್ನೋದು ನಿಮಗೆ ಆಮೇಲೆ ಹೇಳ್ತೀನಿ. ಇವತ್ತು ನಾನು ಮುಂಜಾನೆ 5:30ಗೆ ಗೊತ್ತಾಗೈತೆ. ಆದ್ರೆ ನನಗೆ ಅವರು
ಆಮೇಲೆ ಹೇಳ್ತೀವಿ ಸ್ನೇಹಿತರೆ. ನನಗೆ ಅಷ್ಟೊಂದು ಇವಾಗ ಹೇಳಕ್ಕೆ ಬನ್ನಿ ಕೆಲಸ ಮಾಡ್ಕೋತೀವಿ. ಶ್ರಾವಣಿದು ಸ್ಕೂಲ್ 1 ಗಂಟೆಗಿದೆ ಅಂತ. 1 ಗಂಟೆ ನಾನು ಎಷ್ಟು ನಿನ್ನೆ ಜೀವನ ಸೋತ್ಯಪ್ಪ ಅನ್ನೋಕೆ ಶ್ರೀಶೈಲ್ ಮಲ್ಲಯ್ಯ ಮತ್ತು ರಾಘವೇಂದ್ರ ಸ್ವಾಮಿ ಎಲ್ಲರೂ ನಮ್ಮ ಮನೆ ದೇವರಾಗಿರ್ಬೋದು ಪ್ರತಿಯೊಬ್ಬರು ಕೈ ಹಿಡ್ದಾರ. ಲೈಟ್ ಹಚ್ಚಿ ನೋಡಿ, ಇನ್ನೂ ಹೊಸ ಬೆಳಕಾಗೈತೆ, ಇನ್ನೂ ಹೊಸ ಬೆಳಕಾಗ್ಲತ್ತ ಲೈಟ್ ಹಚ್ಚೀನಿ. ವಿಡಿಯೋ ಚೆನ್ನಾಗಿ ಬರಲಂತ ಬನ್ನಿ. ನಾ ಆಮೇಲೆ ಹೇಳ್ತೀವಿ ಸ್ನೇಹಿತರೆ. ಇವಾಗ ಅಲ್ಲಿ ಕೆಲಸ ಮಾಡ್ಕೋತೀನಿ. ಕೆಲಸ ಮಾಡ್ಕೊಂಡು ಆಮೇಲೆಲ್ಲ ಕೆಲಸ ಮುಗಿಸಿ ನೋಡಿ ಸ್ನೇಹಿತರೆ. ಇವತ್ತೊಂದು ಸೊಪ್ಪು ನೆಶಿನಾಗ ಇದ್ದೀನಿಲ್ಲ. ನೆಶಿನಾಗ 5:30ಗೆ ಇದ್ದೀನಿ ರೀ. ಅದರ ವಿಡಿಯೋ ಎಡಿಟಿಂಗು ತಮ್ನೇಲು ಟೈಟಲು ನೀನು ಸಂಜೆ ಹಾಕಿದ್ದಿಲ್ಲ. 5:30ಗೆ ಎದ್ದು 6:30 ತನಕ ಅದನ್ನ ಕೆಲಸ ಮಾಡ್ಕೊಂಡು 6:30ಗೆ ಹೋಗಿ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಒಳ್ಯಾಕೆ ಬಂದೆ ನೋಡಿ. ನೀರು ಬಂದಷ್ಟು ನಿಂತ ನೀರು ತುಂಬಬೇಕು. ಶ್ರಾವಣಿ ಕೂಡ ಎದ್ದಾಳ ನೋಡಿ. ಎದ್ದಾಳ ಹಾಸಿಗೆ ಮಡ್ಚಿ ಕೊಟ್ಟೀನಿ ರೀ. ಆ ಥರ ನೋಡಿ ಅವು ನೀಟಾಗಿಟ್ಟು ಕಸ ಹುಡ್ಕೊಂಬರ್ತೀನಿ ರೀ. ಪ್ಯಾನಿಗೆ ಹಾಳಿ ಅದು ಹಾಕಿ ಶ್ರಾವಣಿ ಮತ್ತು ಎಣ್ಣೆ ಹಲ್ಲಿ ಬಿದ್ದೈತೆ ನೋಡಿ ಸ್ನೇಹಿತರೆ. ಅಲ್ಲಿ ನೋಡಿ ಹೆಂಗೆ ಬೀಳ್ತಾವು. ಅಕ್ಕಿ ಮಲ್ಕೊಂಡಾಗೆ ಬಾಯ ಬಂದೈತೆ ನೋಡಿ. ಇವಾಗ ಮೊದ್ಲಿನ ಹಲ್ಲು ಚಂದ ಸ್ನೇಹಿತರೆ. ಎಣ್ಣೆ ಸಲ ಬರ್ತಾವಲ್ಲ, ಯಾವ ಥರ ಬರ್ತಾವೆ ಗೊತ್ತಿಲ್ಲ. ಹೆಂಗೆ ನೋಡಿ ಹಲ್ಲು ದೇವ್ರು ಕೊಟ್ಟ ಹಲ್ಲು ಒಂಥರ ಬೇರೆ. ಇವಾಗ ಮನುಷ್ಯ ದವಾಖಾನೆ ಹಾಕೋತಿಲ್ಲ ಆ ಹಲ್ಲು ಬೇರೆ ನೋಡಿ. ಇದನ್ನು ಯಾರ ಇರ್ತಾರಲ್ಲ ಸ್ನೇಹಿತರೆ, ಹೋಟ್ಲಿದ್ದವ್ರು ಮೇಳೆ ಮ್ಯಾಗ ಒಗಿತಾರೆ. ಹಲ್ಲು ಬರೋ ಜಲ್ಲಿಯೋ ನಾನು ಹಡಿದ ಜಲ್ಲಿಯೋ ಅಂತೇಳಿ ಒಗಿತಾರೆ. ಫಸ್ಟ್ನೇ ಹಲ್ಲನ್ನು ಹೋಟ್ಲಿದ್ದವ್ರು ಮೇಳೆ ಮ್ಯಾಗ ಒಗಿದ್ರು. ಇದನ್ನು ಯಾರು ಮೇಳೆ ಮ್ಯಾಗ ಒಗಿತೀವಿ ಶ್ರಾವಣಿ? ಬನ್ನಿ ಇಷ್ಟು ಬ್ಲೌಸ್ ಎತ್ತಿಡ್ಬೇಕು. ಒಳಗೆ ಹೋಗಿಲ್ಲ ಸ್ನೇಹಿತರೆ. ಒಳಗೆ ಇಷ್ಟು ಬಾಳೆ ಡಬ್ಬ ಹಾಕ್ಬೇಕು. ನೀನು ರಾತ್ರಿ ಊಟನೇ ಮಾಡಿ ನೋಡಿ. ನಾನು ಊಟನೇ ಮಾಡಿಲ್ಲ. ಅವರೇ ಉಂಡಾರು ಇಟ್ಟಿಲ್ಲ ಹಂಗೆ ನೋಡಿ. ಪಲ್ಯ ಉಂಡಾರಿ ಆದ್ರೆ ಚಪಾತಿ ಭಾಳ ಅದ ಸ್ನೇಹಿತರೆ. ಪಲ್ಯ ಶ್ರಾವಣಿ ಬಟಾಟೆ ಪಲ್ಯ ಜೀವ್ರಿ ಬರೆ ಮೇಲೆ ತಿಂದಾಳ. ಒಂದಿಷ್ಟು ಇಟ್ಟವಳಿನ ಇಲ್ಲಿ ಬರೀ ಬಾಂಡೆ ಏನು ಭಾಳ ಇಲ್ಲ ಸ್ನೇಹಿತರೆ. ಅವಿಷ್ಟೇ ಬಾಂಡೆ ನೋಡಿ. ಇಷ್ಟು ತಿಕ್ಕಿ ನಿನ್ನೆ ತಿಕ್ಕಿನಿ. ಶ್ರಾವಣಿ ಏನು ಮಾಡಾಕತ್ತಿ? ನೀರು ನೀರಿಗೆ ಪೈಪ್ ಹಚ್ಚೋಂಬ. ತುಂಬ ಆಚೆ ಕಡೆ ಐತೆ ಸ್ನೇಹಿತರೆ. ನಾಳ ಪೈಪ್ ಹಚ್ಚಕತ್ತವಳಿ. ಇವಾಗ ಸೂರ್ಯ ಹೊಂಡಾಕತ್ತವಳಿ. ದಿನ ಏನೋ ಇವತ್ತಿನಾಗ ಆಸೆಯಾಗಿರ್ತಿದೆ. ಇವತ್ತು ಎದ್ದೀನಿ ರೀ. ಇನ್ನೊಂದು 10 ನಿಮಿಷ ಏನು ಮುಕ್ಕೋಬೇಕಂತೇಳಿ ಅನಿಸ್ತಾದ್ರೆ ಮುಕ್ಕೊಲಿಲ್ಲ ರೀ. ನಾನು ಹಂಗೆ ಎದ್ದು ಫೋನ್ ತೆಗೆದು ಎಡಿಟಿಂಗ್ ಮಾಡಿ ಎಲ್ಲ ಮಾಡಿ ಇದು ಮಾಡಿದೆ. ಉಷ್ಟು ಮನೆ ಕಸ ಹೊಡಿ ನೀರು ತುಂಬಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ. ಎಲ್ಲ ಪರ್ಸಾಲಿ ಕಸ ಹುಡುಗಿ ಅಟ್ಟ ಎಲ್ಲ ಕಸ ಹುಡ್ಕೊಂಡು ಬಿಸಿಲು ಬಿದ್ದೈತೆ ನೋಡಿ. ಬೆಳ್ಳ ನಾನು ನೀರಿಗೆ ಒಲೆ ಹಚ್ಚೀನಿ. ನೀರನ್ನು ಕಾದಾವ. ಈಗ ಇವ್ರು ಜಾಕ್ ಆಗಬೇಕು. ಸರಿ ಸಾಲಿ 1 ಗಂಟೆಗೆ ಕಾಯ್ತೈತೆ ನೋಡಿ. ಯಾರ್ದೋ ಕಾಲೇ ಕಾದಾವ. ಈ ಕಡೆ ಒಂದಿಷ್ಟು ಕಾಳು ಕುದಿಯಾಕೀನಿ. ಹೆಸ್ರು ಕಾಳು ಪಲ್ಯ ಮಾಡ್ಬೇಕಂತೇಳಿ ಹೆಸ್ರು ಕಾಳು ಕುದಿಯಾಕೀನಿ. ನೀರು ಕಾದಾವು. ಇವಾಗ ಮಮ್ಮಿ ಕಾಶ್ಯವ ಅಂತೇಳಿ ಎಂತ ಸ್ನೇಹಿತರೆ. ಹಾಯ್ ಮಾಡಿ ಸರಣ ಹಾಯ್ ಮಾಡು. ಗುಡ್ ಮಾರ್ನಿಂಗ್. ಇದು ಬನ್ನಿ ಸ್ನೇಹಿತರೆ. ಇವಾಗ ಶ್ರಾವಣಿ 2 ಗಂಟೆಗೆ ಸ್ಕೂಲ್ ಹೋಗ್ತಾ ಅಂತ ನಾನು ಕೂಡ ಜಾಕ ಮಾಡಿಸ್ತೀನಿ. ನಾನು ಚಪಾತಿ ಅದಾವ ರೊಟ್ಟಿ ಮಾಡಬೇಕು, ಪಲ್ಯ ಮಾಡಬೇಕು. ಪಲ್ಯ ಮಾಡಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸ್ನೇಹಿತರೆ ಒಂದು ಬಾಟ್ಲಿ ನೀರು ತುಂಬ್ಕೊಂಡಾನ, ಹಳೆ ಹಾಕ್ಕೊಂಡಾನ. ಸಾಲಿಗೆ ಹೋಗಪ್ಪ ಅಂದ್ರೆ ನಾ ಯಾಕಂತ ನೋಡಿ. ಸಾಲಿಗೆ ಹೋಗೋದ್ರೆ ನಾನು ವಿಡಿಯೋ ಫೋನ್ ತೊಗೊಂಡಿನಿ ರೀ ಕ್ಯಾಮ್ರಾ ಚಾಲು ಮಾಡೋಕೆ. ನಂದು ವಿಡಿಯೋ ಮಾಡಬಾರ್ದು ಮಮ್ಮಿ ಅಂತ ಕೇಳ್ತಾನೆ. ಯಾಕೆ ಮಾಡಬಾರ್ದಪ್ಪ ವಿಡಿಯೋ ಯಾಕೆ ಮಾಡಬಾರ್ದು? ಅದು ಒಂದು ಚಪ್ಪಲ್ ಹಾಕ್ಕೊಂಡು ಒಂದು ಚಪ್ಪಲ್ ಬಿಡೋದು. ಹೋಗಿ ಬಾಳ ಹಾಕೋ ಒಂದು ಚಪ್ಪಲು ಹಾಕೋ. ಸಾಲಿ ಹೋಗಿ ಅಂಬಕ್ಕತ್ತಿ ಫೋನ್ ಹಚ್ಚಕತ್ತ ಹೋಗು. 11 ಟೈಮ್ ತಿರುಗಿ ಹೊಂಟ್ಯಾ? ಹೊಂಟಿನಲ್ಲ ನೀ ಇಲ್ಲೇ ಕುಂತಲ್ಲ ಮತ್ತೆ ಹೋಗಪ್ಪ ಬೇಡ ಹೋಗು. ಬನ್ನಿ ಸ್ನೇಹಿತರೆ. ಸಾಲಿಗೆ ಹೋಗ್ತಾರೆ. ನಂದು ಕೂಡ ಎಲ್ಲ ಕೆಲಸ ಆಗೈತೆ. 11 ಗಂಟೆ ಆಗೈತೆ ನೋಡಿ. ಟೀಜರಿ ಕ್ಲೀನಿಂಗ್ ಮಾಡ್ಬೇಕತ್ತೀನಿ ರೀ. ಏನಾಗುತ್ತೋ ಏನಿಲ್ಲ ಗೊತ್ತಿಲ್ಲ. ಟೀಜರಿ ಎಲ್ಲ ಬಟ್ಟೆ ಅಲ್ಲಿದೆಲ್ಲ ಇಲ್ಲಿ ಒಟ್ಟು ಶ್ರಾವಣಿ ಡೈಲಿ ಯೂಸ್ ಮಾಡೋ ಬಟ್ಟೆ ಸಿಗಲ್ಲಾಗ್ಯಾವು. ನೋಡೋಣ್ರಿ ಎಲ್ಲ ನೋಡಿ ಕ್ಲೀನ್ ಆಗೈತೆ. ಜಳಕ ಮಾಡ್ಬೇಕು. ಬನ್ನಿ ಸ್ನೇಹಿತರೆ ಜಳಕ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಆಕೆ ಅಭ್ಯಾಸ ಮಾಡಕತ್ತಾವಡಿ. ಕಕ್ಕಬಳ್ಳಿ ಓದ್ಕೊಂತೀವಿ ಸ್ನೇಹಿತರೆ. ಯಾಕಂದ್ರೆ ಬರೀ ಶಾಲೆಯಾಗ ಇಂಗ್ಲೀಷ್ ಹೇಳ್ಕೊಡ್ತಾರೆ. ಮನ್ಯಾಗ ಇಟ್ಟು ನಾವು ಕನ್ನಡದಾಗ ಓದ್ಕೊಳಕ್ಕೆ ಹಚ್ಚಿದ್ವಿ ಅಂದ್ರೆ ಕನ್ನಡ ಮೀಡಿಯಮ್ಮು ಇರಬೇಕು, ಇಂಗ್ಲೀಷು ಇರಬೇಕು, ಎರಡೂದ್ರಾಗೂ ಇರ್ಬೇಕು ನೋಡಿ. ಹಿಂದಿನೂ ಇರಬೇಕು. ಎಲ್ಲನೂ ಕಲಿಬೇಕು ಸ್ನೇಹಿತರೆ. ಒಂದೇ ಕಾಲ ತೊಗೊಂಡ್ಬಿಟ್ಟು ನಡೆಯಲ್ಲ ನೋಡಿ. ಇನ್ನೂ ಹೋಗಿಲ್ಲ ಆಪ
ಈ ಥರ ಶಿವಕುಮಾರ್ನ ಶಾಲೆ ಕಳಿಸಿ ನಾನು ಕೂಡ ಜಳಕ ಮಾಡಿ ಪೂಜೆ ಮಾಡಿ ಬಟ್ಟೆ ಒಗೆದು ಊಟ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಜಳಕ ಊಟ ಮಾಡಿ ಪೂಜೆ ಮಾಡ್ಕೊಂಡು ನಿಂತಿದ್ದೆ. ಬಟ್ಟೆ ಗಿರಾಕಿ ಬಂದು ಸ್ನೇಹಿತರೆ ಇವೆರಡು ಬಟ್ಟೆ ಶೇಲ್ ಅದು ನೋಡಿ, 2 ಸೀರೆ ಶೇಲ್ ಅದು. ಇವು ಕಾಣ್ತಿರ್ಬೇಕು, ಎಷ್ಟು ಚಂದದಲ್ಲ ಸ್ನೇಹಿತರೆ. ನೋಡಿ ತೊಗೊಂಡವ್ರು ನೋಡೇ ಖುಷಿ ಪಡೋದು ನೋಡಿ, ನಾವೇನು ತೊಗೊಳಕ್ಕಾಗಲ್ಲ. ನಮ್ಮ ತಾಕೆ ಇರ್ತಾವ್ರಿ, ಎಂಥ ಬೇಕಂತ ಸೀರೆ ಉಟ್ಕೋಬೋದು, ಎಂಥ ಬೇಕಂತವು ತೊಟ್ಕೋಬೋದಕ್ಕ ನೀವು ಅಂತಿರ್ತಾರೆ ಅವರು. ನಮ್ಗೆ ನಮ್ಮ ಜೀವನಕ್ಕಷ್ಟು ನಮಗೆ ಗೊತ್ತಿರ್ತೈತೆ. ಅವ್ರು ಅನ್ನೋರ್ದು ಏನು ರೀ ಸ್ನೇಹಿತರೆ, ತೊಗೋತಿರ್ತಾರಲ್ಲ ಯಾಕಂದ್ರೆ ನೀವು ಎಂಥವು ಬೇಕಂತ ಕಲರ ಬಟ್ಟೆ ತರ್ತೀರಿ, ತಂದ್ಗನೆ ನಿಮ್ಗೆ ಇಷ್ಟ ಆಗಿದ್ದು ಕಲರ್ ಹಾಕ್ಕೊಂಡು ಇಷ್ಟ ಆಗಿದ್ದು ಸೀರೆ ಉಡ್ಬೋದು ಅಂತ ಅಂತಿರ್ತಾರೆ. ಅದ್ರ ಬೆಲೆ ಯಾರಿಗೆ ನನಗೆ ಗೊತ್ತಿರೋದು, ನನ್ನ ಕಷ್ಟ ಏನು ಅನ್ನೋದು ಆದ್ರೆ ಅನ್ನೋರಿಗೇನು ಗೊತ್ತಿರುತ್ತೆ. ನಾನು ತೊಗೋತಿರ್ತೀನಿ, ಆದ್ರೆ ಕಮ್ಮಿ ರೀ ಬಟ್ಟೆಗೆ ಕೈ ಬರೆಯೋದಂತ ಕಷ್ಟದಾಗ. ಮತ್ತು ಬಟ್ಟೆ ಗಂಟು ಕೂಡೋದಾಗ ಕಷ್ಟ ಆಗುತ್ತೆ, ಮತ್ತು ಅದನ್ನೇ ಎಲ್ಲಿ ತೊಗೊಂಡು ಎಲ್ಲಿ ಇದು ಮಾಡೋದಂತ ತೊಗೊಂಡ್ಲ ಸ್ನೇಹಿತರೆ. ಬನ್ನಿ, ಇವೆರಡು ಸೀರೆ ವ್ಯಾಪಾರ ಆಗ್ಯಾವ ನೋಡಿ. ದಡ್ಡಿ ಸೀರೆ ಪಿಕೋ ಹಾಕಕ್ಕೆ ಇಟ್ಟೋಗ್ಯಾರ, ಬ್ಲೌಸನ್ನು ಸ್ಟಿಚ್ ಮಾಡಕ್ಕೆ ಕೊಡ್ತೀನಿ ಅಂತ ಹೇಳ್ಯಾರ. ನೋಡೋಣ್ರಿ, ಇವಾಗ ಮಾತ್ರ ಪಿಕೋ ಹಾಕ್ತೀನಿ. ಸ್ಟೋನ್ ಅದ ನೋಡಿ, ಈ ಥರ ಸ್ಟೋನ್ ಕಾಣ್ತಾವ ಅಂತೀನಿ ರೀ. ಸ್ಟೋನ್ ಅದ ಸ್ನೇಹಿತರೆ, ಸ್ಟೋನ್ ಸೀರೆ ಇವು 1000 ರೂಪಾಯಿ ನೋಡಿ. ಇವಕ್ಕೆ 1000 ರೂಪಾಯ್ಗೆ ಬಂದ್ರಿ. ಅವರು ಎರಡು ತೊಗೋತೀನಲ್ಲ 900 ಹಾಕಿ ಅಂದು ಸ್ನೇಹಿತರೆ. 900 ರೂಪಾಯ್ಗೆ ಹಾಕಿನಿ, 9 ಒಟ್ಟು 1800 ಸ್ನೇಹಿತರೆ. 1800ರಾಗ 1200 ರೂಪಾಯಿ ಕೊಟ್ಟಾರೆ, ಇನ್ನೂ 600 ರೂಪಾಯಿ ಕೊಡಬೇಕು. ಉದ್ರಿ ಹಚ್ಚೋಗ್ಯಾರ. ಖುಷಿ ಆಯಿತು. ನಿನ್ನೆ ಎಷ್ಟು ಕಷ್ಟದಾಗಿದ್ದರು, ಎಷ್ಟು ಕಷ್ಟ ಅಂದರು. ಇವತ್ತು ಒಂದು ಸ್ವಲ್ಪ ಒಳ್ಳೇದಾಯ್ತು ನೋಡಿ. ನಿಮ್ಗೆ ಆಗ ಹೇಳಿದೆ ಇವತ್ತಿನಂತ ನನಗೆ ಬಟ್ಟೆ ವ್ಯಾಪಾರನೂ ಸ್ವಲ್ಪ 2 ಸೀರೆ ವ್ಯಾಪಾರ ಅದು 1200 ರೂಪಾಯಿ ಸೇಲ್ ಅದು ಆಯಿತು ಸ್ನೇಹಿತರೆ. ಇನ್ನೊಂದು ಅವು ಮನ್ಯಾಗ ಒಂದಿಷ್ಟು ಅಮೌಂಟ್ ಅದಾವೆ, ಅಷ್ಟು ಕೂಡಿಸಿ 2000 ರೂಪಾಯಿ ಶ್ರಾವಣಿ ಅಮೌಂಟಿಗೆ ಕೊಟ್ಬಿಡ್ತೀನಿ. ನೀವು 1200 ಮನ್ಯಾಗ ಒಂದು 800 ಏನು ಅದಾವೆ ಸ್ನೇಹಿತರೆ. ಮಾಡಿ ಸಂತಿ ಮಾಡಿ ಹಂಗೆ 100 200 ಎದುರುವಾರ ಟೀಚಿಂಗ್ ಮಾಡಿದ್ದು ಬಂದು ಇಟ್ಟೀನಿ. ಗೊಳೆ ಮಾಡ್ಕೊಂಡು ಇಷ್ಟು ಕೂಡಿಸಿ ಅಮೌಂಟು ಕೊಡ್ತೀನಿ ನೋಡಿ. ಶ್ರಾವಣಿ ಸ್ಕೂಲಿಗೆ ಫೀ ಕಟ್ತೀನಿ ನೋಡಿ. ಇವಾಗ ಶ್ರಾವಣಿ ಇವತ್ತು 2 ಗಂಟೆಗೆ ಹೋಗ್ಯಾಳ ಸ್ನೇಹಿತರೆ, ಈಗ ಹೋಗಾಕಿ ಶಾಲೆಗೆ. ಈಗ 2 ಗಂಟೆಗೆ ಹೋಗ್ಯಾಡ್ರಿಕಿ. 2 ಗಂಟೆಗೆ ಹೋಗಿ 5 ಗಂಟೆಗೆ ಬರ್ತಾಳಂತ್ರಿ. ಯಾಕಂದ್ರೆ PUC SSLC ಪೇಪರ್ ಹಿಡ್ದಲ್ರಿ ಅವ್ರದ್ದು ದೊಡ್ಡ ಮತ್ತು ಕಾಲೇಜು ಐತಲ್ರಿ, ಹಿಂಗಾಗಿ ಸೆಂಟ್ರ್ ಐತೆ ಅಂತ. ಹಿಂಗೆ ಸೆಂಟ್ರ್ ಗೋರ್ಮೆಂಟ್ ಐತೆ ಹೆಂಗೈತೆ ಸ್ನೇಹಿತರೆ ಗೊತ್ತಿಲ್ಲ ನಂಗೆ ಅಷ್ಟೊಂದು. ಅದು ಆದ್ರೆ ಇಂಗ್ಲೀಷ್ ಮೀಡಿಯಮ್ ಓದಾಕಿ, ಕನ್ನಡ ಮೀಡಿಯಮ್ ಐತೆ. ಅರ್ಧ ಗೋರ್ಮೆಂಟು ಅರ್ಧ ಪ್ರೈವೇಟ್, ಅರ್ಧ ಗೋರ್ಮೆಂಟು ಅರ್ಧ ಪ್ರೈವೇಟ್ ಅಂತ ಸ್ನೇಹಿತರೆ. ಅದಕ್ಕೆ ಆಕಿದು ಇವತ್ತು 2 ಗಂಟೆಗೆ ಹೋಗ್ಯಾಳ, 5 ಗಂಟೆಗೆ ಬರ್ತಾಳೆ. ನಾನು ಕೂಡ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಬ್ಲೌಸ್ ಸ್ಟಿಚ್ ಮಾಡಿದಂತ ಕುಂತ್ಯ. 2 ಬ್ಲೌಸ್ ಸ್ಟಿಚ್ ಮಾಡೋದು ಸ್ನೇಹಿತರೆ. 2 ಬ್ಲೌಸ್ ಸ್ಟಿಚ್ ಮಾಡಿ 2 ಸೀರೆ ಪಿಕೋ ಹಾಕಬೇಕು. ಈ ಸೀರೆ ಮಾತ್ರ ಸಕ್ಕತ್ತೈತಲ್ಲ ಸ್ನೇಹಿತರೆ, ಮೆತ್ತಗದ ನೋಡಿ. ದಡಿ ಸೀರೆಯು 2 ಉಳಿದಿದ್ದು ಬೇಕಾದ್ರೆ ನಿಮ್ಗೆ ಗೊತ್ತಿರಬೇಕು. ಮಾಲ್ ಹಾಕ್ಬೇಕ್ರಿ, ಎಲ್ಲ ಮಾಲ್ ಆ ಶ್ರೀಶೈಲ ಮಲೆಗೆ ಹೋಗೋರಾಗ ಅಷ್ಟು ಮಾಲ್ ಸ್ಟಾಕ್ ಮಾಲೆಲ್ಲ ಹೋಲಿ ಸ್ನೇಹಿತರೆ. ಹೋಗಿ ಗಂಟು ಕೊಡೋಣ ಬಂದ ಶ್ರೀಶೈಲಕ್ಕೆ ಹೋಗಿ ಬಂದ ತಕ್ಷಣವೇ ಮಾಲ್ ಹಾಕ್ಬಿಡ್ತೀನಿ. ಅದು ಒಂದೇ ವಿಚಾರ ಐತೆ. ಏನೋ ಬನ್ನಿ ಸ್ನೇಹಿತರೆ, ನಿನ್ನೆ ಅಂದವರು ಇವತ್ತಿಲ್ಲ. ನಿನ್ನೆ ಅವ್ರು ಅಂದವ್ರು ಮತ್ತೆ ತಲೆ ಕೆಡ್ಸ್ಕೊಂಡು ಕುಂತ್ರೆ ನಂದು ಜೀವನ ನಡೆಯಲ್ಲ. ಏನೋ ಆನೆ ಹೋಗ್ತಿತ್ತಂತ ಸ್ವಾನ್ ಬಗೋತಿದ್ದು ಅಂತ ಸ್ನೇಹಿತರೆ. ನನಗೆ ಅದು ಯಾರು ಹೇಳಿದ್ರು ಅಂದ್ರೆ, ಯಾವಾಗಾದ್ರೂ ಹೇಳ್ತಿರ್ತಾವೆ ಏನಾದ್ರು ಟೆನ್ಷನ್ ಮಾಡ್ಕೊಂಡ್ರೆ ಅದು ಆನೆ ಹಂಗೆ ಓದ್ತಿರ್ಬೇಕು, ಸ್ವಾನ್ ಬಗೋತಿರ್ತಾವ. ಆನೆ ಇದ್ದಾಗ ನೀನು ಸ್ವಾನೇ ಮಾತಿ ಯಾಕೆ ತಲೆ ಕೆಡಿಸ್ತಿ. ಆನೆ ಹೋಗ್ತಿರ್ತಾವೆ, ಸ್ವಾನ್ ಬಗೋತಿರ್ತೈತಿ. ಸ್ವಾನು ಮಾತಿಗೆ ಅಂದು ಕಿವಿ ಕೊಡಬೇಡ, ಸ್ವಾನು ಮಾತಿಗೆ ಏನೋ ತಲೆ ಕೆಡಿಸ್ಕೋಬೇಡ. ಆನೆ ಹಂಗೆ ಸುಮ್ಮ ಹೋಗ್ತಾಯಿರು ನೀನು ಆನೆ ನೀನು ಏನೇನೋ ನಿನಗೆ ಗೊತ್ತಲ್ಲ ಅಂತಿರ್ತಾಳವ್ವ. ಅದೊಂದು. ಮತ್ತು ಅಕ್ಕ ಫೋನ್ ಹಚ್ಚಿದ್ದೆ. ಯಾರಂದ್ರೆ ವಿಜ್ಜು ಅಕ್ಕ ಗೊತ್ತಿರ್ಬೇಕು, ಅವರು ಅದೇ ಮಾತಾಡಿದ್ರು. ಅದೇ ಖುಷಿ ಆಯ್ತು ಬಿಡಿ. ಆ ಅಕ್ಕನ ಕೂಡ ಯಾವತ್ತಿನ ತನಕ ಮಾತಾಡಿದ್ದು ನಾನು. ಮಾತಾಡಿ 2 ತಾಸಾರ ಮಾತಾಡಿ ನೋಡಿ ವಿಜ್ಜು ಅಕ್ಕನ ಕೂಡ. ಅಕ್ಕಂದು ಚಾನಲ್ ಐತೆ ನೋಡಿ, ಸಪೋರ್ಟ್ ಮಾಡಿ. ಪಾಪ ಅವ್ರಿಗೆ ವ್ಯೂಸ್ ಬರ್ತಾಯಿಲ್ಲ. ನನಗೆ ಆ ಅಕ್ಕ ಎಷ್ಟು ಒಳ್ಳೆಯವ್ರು ಗೊತ್ತಾ ಸ್ನೇಹಿತರೆ. ಅವ್ರದ್ದು ಹ್ಯಾಂಡಿಕ್ಯಾಪ್ರಿ ಅಕ್ಕ. ನನ್ನ ಇದ್ರಾಗೇ ಅವ್ರ ಕಷ್ಟ ನನ್ನ ಎದುರಿಗೇ ಹೇಳಿಲ್ಲ. ನಾನೇ ಒಂದು ವಿಡಿಯೋದ ನೋಡಿ ಶಾಕ್ ಆಗಿಬಿಟ್ಟೆ. ನಾನು ಅವರು ಪರ್ಸ್ನಲ್ ಹೇಳ್ತೀನಿ, ಎಷ್ಟೋ ಒಂಥರ ಬೇಜಾರಾಗುತ್ತೆ. ಹೇಳ್ಬೇಕೋ ಹೇಳ್ಬಾರ್ದು ಅಂತ ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ಇದು ಅಂತ ಗೊತ್ತಿಲ್ಲ. ಆ ಅಕ್ಕನೇ ಎಷ್ಟೋ ವಿಡಿಯೋದಾಗೂ ಹೇಳ್ಕೊಂಡಿಲ್ಲ, ಒಂದೇ ವಿಡಿಯೋದಾಗ ಹೇಳ್ಕೊಂಡಾರ. ಆ ವಿಡಿಯೋ ನೋಡಿ ನನಗೆ ಫುಲ್ ಶಾಕ್ ಆಗಿದೆ. ಯಾಕಂದ್ರೆ ಅಂಥವ್ರು ಸಪೋರ್ಟ್ ಮಾಡಿ. ಏನೋ ಕೈಲೇ ಆಗಲ್ಲ, ಹ್ಯಾಂಡಿಕ್ಯಾಪ್ ಇರ್ತಾರೆ, ಕೈಲೇ ಆಗಲ್ಲ, ಹೊರಗಡೆ ಹೋಗಿ ದುಡಿಯೋಕ್ಕೂ ಆಗಲ್ಲ,
ಏನೋ ಮಾಡ್ಬೇಕಂತಿರ್ತಾರೆ ಅಂಥ ಚಾನಲ್ಗಳಿಗೆ ಮತ್ತು ನಮ್ಮಂಥ ಚಾನಲ್ಗಳಿಗೆ ಸಪೋರ್ಟ್ ಮಾಡಿ ಏನಂತಾರೆ ಬಡವ್ರ ಚಾನಲ್ ಸಪೋರ್ಟ್ ಮಾಡಿ ಬೆಳೆಸಿ ಉಳಿಸಿ ಅಂತ ನಾನು ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಆ ಅಕ್ಕನ ಚಾನಲನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಯಾರಿಗಾದರೂ ಹ್ಯಾಂಡಿಕ್ಯಾಪ್ಡ್ ಅಕ್ಕ ಪಾಪ ನೋಡಿ ಸಪೋರ್ಟ್ ಮಾಡಿ. ಯಾರಿಗಾದರೂ ಮಾಡ್ಬೇಕನ್ನೋ ಸಪೋರ್ಟ್ ಇತ್ತಂದ್ರೆ ನನ್ನ ಡಿಸ್ಕ್ರಿಪ್ಷನ್ಗೆ ಹೋಗಿ ಅವ್ರ ಚಾನಲ್ ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಕ್ಕನೂ ಯೂಸ್ ಅಲ್ಲಾಗ ಭಾಳ ಬೇಜಾರು ಮಾಡ್ಕೋತಾರೆ. ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಯಾವ ಥರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲನೂ ಅವ್ರಿಗೂ ಶೇರ್ ಮಾಡ್ತಿರ್ತೀನಿ. ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ. ನನಗೂ ಕೂಡ 2 ಚಾನಲ್ ಹೆಂಗೆ 2 ಚಾನಲ್ ಲುಕ್ಷನ್ ಆಗೈತೆ ಸ್ನೇಹಿತರೆ. 2 ಚಾನಲ್ದಾಗ ಎಷ್ಟು ಕಷ್ಟಪಟ್ರು ಬರೀ 600-300 ಸಬ್ಸ್ಕ್ರೈಬರ್ ಇಷ್ಟೇ ಇದ್ರು. 2 ಚಾನಲ್ ಬಿಟ್ಟು ಮತ್ತು 3ನೇ ಚಾನಲ್ ಓಪನ್ ಮಾಡಿದ್ದು. ಅದ್ರಾಗ ಒಂದು ಸ್ವಲ್ಪ ಮಾಹಿತಿ ಜಾಸ್ತಿ ಗೊತ್ತೈತಿ. ಹಿಂಗಾಗಿ ನಮಗೆ ಗೊತ್ತಿರ್ತೈತೆ ಅಲ್ರಿ, ಇನ್ನೊಬ್ಬ ಹಂಚ್ಬೇಕು ರೀ, ಹಿಂಗೆ ಮಾಡಿರಿ ಅಂತ ಅವರು ನಾವು ಹೇಳಿದ್ರೆ ಹಂಗೆ ಮಾಡಿ ಬೆಳಿತಾರಂತ ಒಂದು ಭಾವನೆ ಇಟ್ಕೋಬಾರ್ದು. ಅವರು ಬೆಳೀಲಿ, ನಾವು ಬೆಳಿಬೇಕು, ಇದು ಒಂದು ಭಾವನೆ ಇಟ್ಕೊಂಡು ಮಾಡಿ. ಅವ್ರಿಗೆ ನಮ್ಗೆ ಗೊತ್ತಿರ್ತಾ ಅವ್ರಿಗೆ ಹೇಳಿದ್ವು ಅಂದ್ರೆ ಅವರು ಬೆಳೆದಂದ್ರೆ ನಾವು ಬೆಳೆದಂದ್ರೆ ದೇವ್ರು ನಮ್ಮನ್ನು ಒಂದು ಸ್ವಲ್ಪ ಹೆಚ್ಚು ಸ್ಥಾನಕ್ಕೆ ಬೆಳೆಸ್ತಾರೆ ಅನ್ನೋದು ಒಂದು ಖುಷಿ ರೀ. ಏನ್ರಿ ಅಕ್ಕಗೆ ಆ ಥರ ಮಾಡಿ ಅಂತ ಅಕ್ಕಂದು ಸ್ವಲ್ಪ ಸಮಸ್ಯೆ ಗೊತ್ತಾಗಲ್ಲ ರೀ. ಅಕ್ಕಗೆಲ್ಲ ಇಂಗ್ಲೀಷ್ ಬರ್ತಿಲ್ಲ, ನನಗೆ ಇಂಗ್ಲೀಷ್ ಬರೋಲ್ಲ, ನಾ ಹೇಳೋಕ್ಕೂ ಅರ್ಥ ಆಗೋಲ್ಲ. ಹಿಂಗಾಗಿ ಅವ್ರಿಗೆ ನಾ ಸ್ಕ್ರೀನ್ಶಾಟ್ ಹೊಡೆದು ಹಾಕೋದು, ಅವರು ನನಗೆ ಸ್ಕ್ರೀನ್ಶಾಟ್ ಹೊಡೆದು ಹಾಕೋದು ಮಾಡ್ಕೇರಿ ಸ್ವಲ್ಪ ಏನೋ ಇನ್ನೂ ಸಮಸ್ಯೆ ಬಗೆಹರ್ದಿಲ್ಲ ರೀ. ನೀವು ಆದಷ್ಟು ನೋಡೋರಿದ್ರೆ ಅಕ್ಕನ ಚಾನಲದು ಸಪೋರ್ಟ್ ಮಾಡೋರಿದ್ರೆ ಅಂಥವ್ರಿಗೆ ಕಷ್ಟ ಆಗಿದ್ದವ್ರಿಗೆ ಸಪೋರ್ಟ್ ಮಾಡೋ ಮನಸ್ಸು ಯಾರಿಗಾದ್ರೂ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಸರಿ ಅಂತೂ ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ. ಒಂದು ಬ್ಲೌಸ್ ಸ್ಟಿಚ್ ಮುಗೀತು, ಇನ್ನೂ ಒಂದು ಸ್ಟಿಚ್ ಮಾಡೋದಿತ್ತು, ಆರಿಲ್ಲ. 10 ಮುನಿಗೈತೆ ರೀ. ಇವಾಗ ಅಷ್ಟು ಅಡುಗೆ ಮಾಡ್ತೀನಿ. ಅಂಗಳ ಕಸ ಹುಡುಗಿ ಅಡುಗೆ ಮಾಡಿ ಇದು ಮಾಡ್ತೀನಿ ಸ್ನೇಹಿತರೆ. ಬನ್ನಿ, ಸೀರೆ ಪಿಕ್ಕು ಹಾಕ್ಬೇಕಂತಿರ್ತೀನಿ, ಯಾವಾಗ ಮಾಡ್ತೀನಿ ಯಾವಾಗಿಲ್ಲ. ಅನ್ನಕ್ಕಿಟ್ಟಿನಿ ರೀ. ಈಗ ಸ್ವಲ್ಪ ಚಿತ್ರಾನ್ನ ಅಂತ ಶ್ರಾವಣಿಯರಿಗೆ ಚಿತ್ರಾನ್ನ ಮಾಡಿಲ್ಲ ಮಮ್ಮಿ ಅಂತಂದ್ರು. ಅನ್ನ ಕಿಟ್ಟಿ ನೋಡಿ. ಇವಾಗ ಅನ್ನಕ್ಕಿಟ್ಟು ಹೊರ್ಯಾಕೆ ಬಂದು ನೋಡಿ. ನನಗೆ ಕೂಡ ಅಲ್ಲಿವರೆಗೆ ಯಾರೋ ಒದರಿದ್ರು, ಒಟ್ಟು ಮುಚ್ಚಬೇಕು ಅನ್ನೋರಾಗನೇ ಒದರಿ. ಇದಕ್ಕೆ ಲೇಸಿ ಬಂದ್ರೆ ಸ್ನೇಹಿತರೆ ಲೇಸ್ ಕೊಟ್ಟೆ. ಲೇಸನ್ನು ಬೇಡದವ್ರಿಗೆ ಲೇಸು ದಾರ ಗುಂಡಿ ಹೋಲ್ಸೇಲ್ನ ತಂದು ಅವನಿಟ್ಟು ವ್ಯಾಪಾರ ಮಾಡ್ತೀನಿ ನೋಡಿ. ಮಾರೋದು ನಮ್ಗೆ ಯೂಸ್ ಆಗ್ತಾವೆ ಸ್ನೇಹಿತರೆ. ಲೇಸ್ ನೋಡಿ, ಅವು ಲೇಸ್ ಬಿಚ್ಚಿ 15 ರೂಪಾಯಿಗೆ ಮೀಟ್ರ್ ಬಿದ್ದಿತ್ತು. 20 ರೂಪಾಯಿ ಮೀಟ್ರ್ ಕೊಟ್ಟು 5 ರೂಪಾಯಿ ಉಳಿತು ಒಂದು ಲೇಸಿ ಒಂದು ಮೀಟ್ರಿಂದ. ಹಾಗೆ ಮಾಡೋ ಅದೇ 10 ಮೀಟ್ರ್ ಮಾರಿದ್ರೆ 50 ರೂಪಾಯಿ ಉಳಿತೈತೆ ನೋಡಿ. ಯಾವುದೇ ಟೆಸ್ಟ್ನಿನ ಸಾಮಾನು ಆಗಿರ್ಬೋದು, ನಾವು ಯಾವುದೇ ನಮಗೆ ಬೇಕಲ್ಲ ಸ್ನೇಹಿತರೆ, ಅದು ಮಾರಲಿಕ್ಕೂ ನಮಗೆ ಯೂಸ್ ಆಗ್ತಾವ ಅಂತೇಳಿ ಹೋಲ್ಸೇಲ್ನಾಗ 2000-3000 ರೂಪಾಯಿ ಅಮೌಂಟ್ ತರೋದು. ಇಲ್ಲಿ ಬೇಕಾದವ್ರಿಗೆ 1 ಮೀಟ್ರ್ 2 ಮೀಟ್ರ್ ಕೊಡೋದು, ಅಲ್ಲಿ ಒಂದು ಸ್ವಲ್ಪ ಅಮೌಂಟ್ ಸಿಗುತ್ತೆ. ಮಾಡಿದ್ರೆ ಜೀವನ ಯಾವುದೇ ಒಂದು ರೀತಿ ಮಾಡ್ಕೊಂಡು ಮುಂದೆ ಸಾಗೋದು ನೋಡಿ ಜೀವನ. ಬನ್ನಿ, ಇವಾಗ ದೇವ್ರ ಮುಂದೆ ದೀಪ ಹಚ್ತೀನಿ, ಹಚ್ಚಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಪಿಕೋ ಮಿಷನ್ ಜೋಡಿಸ್ಕೋಬೇಕು. ಪಿಕೋ ಹಾಕಿದ್ರೆ ಹತ್ತು ಮಾಡಿ ಸ್ನೇಹಿತರೆ. ನೋಡಿ ಏನಾಗುತ್ತಾನ. ಇದೊಂದು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಅಂತೀನಿ, ನೋಡ್ತೀನಿ ರೀ ಏನಾಗುತ್ತೆ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಅಂಗಳ ಕಸ ಹುಡುಗಿ ಮಾಡಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಶ್ರಾವಣಿ ಕೂಡ ದೇವ್ರಿಗೆ ಹೋಗಂತೇನಿ. ಅಂಗಳ ಕಸ ಹುಡುಗಿದೆ, ಪಡ್ಸಾಲೆ ಹೊಡಲಿಲ್ಲ ರೀ. ಇವತ್ತು ಮುಗಿತಲ್ಲ ಯಾಕೆಲ್ಲ ಕೂಡ ಅಂತ ಬಿಟ್ಟೆ. ಈ ಕಡೆ ಅನ್ನನೂ ರೆಡಿ ಆಯ್ತು ಸ್ನೇಹಿತರೆ. ಈ ಕಡೆ ಶ್ರಾವಣ ಸಜ್ಕ ಅಂತ ನೋಡಿ. ಶ್ರಾವಣಿಗೆ ಸಜ್ಕ ಮಾಡಾಕತ್ತೆ. ರೊಟ್ಟಿ ಮಾಡ್ತಿದ್ದೀನಿ ರೀ. ಹೆಸ್ರು ಕಾಳು ಪಲ್ಯ ಇತ್ತು, ಇಷ್ಟು ಹಾಕೋನು ಇಷ್ಟು ಹೆಸ್ರು ಕಾಳು ಪಲ್ಯ ಐತಿ. ರೊಟ್ಟಿ ಮಾಡ್ಬೇಕಂದೆ. ಇಲ್ಲ ಮಮ್ಮಿ ಸಜ್ಕ ಮಾಡಂತಂದ್ರು. ಸಜ್ಕ ಮಾಡಾಕತ್ತೀನಿ. ರೊಟ್ಟಿ ನೋಡ್ತೀನಿ ರೀ. ಹಣ್ಣು ಹಾಕ್ಕೊಂಡು ತಿಂದ್ರಾತು ಸ್ನೇಹಿತರೆ. ಮತ್ತೆ ರೊಟ್ಟಿ ಮಾಡೋಕ್ಕೋಲಿ. ಶ್ರಾವಣ ಏನು ಬೇಕು? ಸಜ್ಕ ಅಂತಾರೆ. ಬಾಯಿ ತೆರೆದ್ರೆ ಮುಟ್ಟಲ್ಲ ಸ್ನೇಹಿತರೆ. ಬೇಕಟ್ಟನ ಗಜ್ಜು ಬೇಕ್ರಿ ಅವಾಗ. ಓದಿಲ್ಲ ಶ್ರಾವಣ? ಬನ್ನಿ ಸ್ನೇಹಿತರೆ, ಸಜ್ಕ ಮಾಡಿ ಮತ್ತು ಬ್ಲೌಸ್ ಸ್ಟಿಚ್ ಮಾಡೋ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಈ ಥರ ಸಜ್ಕ ಮಾಡ್ಕೊಂಡು ಅವಾಗ ಊಟ ಮಾಡ್ತಿದ್ದೆ ಶ್ರಾವಣಗ. ನೋಡಿ ನಾ ಉಣ್ಲಾರ್ನ ಟೇಸ್ಟ್ ಮಸ್ತ್. ಇದು ಯಾವ ಪಲಾವ್ ಅಂದ್ರೆ ಬೆಳ್ಳುಳ್ಳಿ ಪಲಾವ್ ನೋಡಿ. ಸಿಂಪಲ್ ಸ್ನೇಹಿತರೆ, ಏನಿಲ್ಲ ನೋಡಿದ್ರಾಗ ಬೆಳ್ಳುಳ್ಳಿ ಟಮಾಟಿ ಖಾರ ಉಪ್ಪು ನೋಡಿ. ಮಸ್ತ್ ಟೇಸ್ಟ್ ವಾಸನೆ ಬರ್ತದೆ ನೋಡಿ. ಬೆಳ್ಳುಳ್ಳಿ ಜಾಸ್ತಿ ಬೇಕು ಸ್ನೇಹಿತರೆ. ಬೆಳ್ಳುಳ್ಳಿ ಅನ್ನ ಮಾಡ್ಕೊಂಡೆಲ್ಲ ಬೆಳ್ಳುಳ್ಳಿ ಪಲಾವ್ ಮಾಡ್ಕೊಂಡೆ. ಶ್ರಾವಣ ಊಟ ಮಾಡಿ ಮಲ್ಕೊಂಡು ನೋಡಿ ಸ್ನೇಹಿತರೆ. ಟೈಮು 8:30 ಆಗೈತಿ ಇವಾಗ. ಬನ್ನಿ ಶ್ರಾವಣಿಗೆ ಹಾಕ್ಕೊಡ್ತೀನಿ. ನೀನು ಹಾಕೋ ನೀನು, ನನ್ನ ಸ್ವಲ್ಪ ಕೆಲಸ ಐತಿ ನೋಡಿ. ಗಮ್ಮತ್ತೆ ಟೇಸ್ಟ್ ಮಾತ್ರ ಶ್ರಾವಣಿಗೆ ಹಾಕ್ಕೊಡ್ತೀನಿ ರೀ. ಬೆಳ್ಳುಳ್ಳಿ ಪಲಾವು ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗ್ಬೇಕು, ಮಸ್ತ್ ಆಗತ್ತೆ ನೋಡಿ ಸ್ನೇಹಿತರೆ. ಟೇಸ್ಟ್ ಏನೂ ಹಾಕಿಲ್ಲ ರೀ. ನಮ್ಮ ಹಳ್ಳಿ ಕಡೆ ನಾ ಸಿಂಪಲ್ಲಾಗಿ ಮಾಡಿ ಟೇಸ್ಟ್ ಮಾತ್ರ ಸೂಪರ್ ಇರ್ತಾವೆ. ನಾ ಮಾಡಿರುವ ರೆಸಿಪಿ ಒಳಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಹೇಳಿ, ನಾನು ರೆಸಿಪಿ ಹಾಕೋಕೆ ಇಷ್ಟಪಡ್ತೀನಿ. ಆದ್ರೆ ಮುಂದೆ ಬರೋ ವಿಡಿಯೋದಾಗ
ನಾನು ಏನಿಲ್ಲ ರೀ ಕೊತ್ತಂಬರಿ ಇಲ್ಲ ಇನ್ನು ಇದಕ್ಕೆ ಪುದೀನ ಕೊತ್ತಂಬರಿ ಇದ್ರೆ ಮಸ್ತ್ ಆಗ್ತಿತ್ತು. ಏನಿಲ್ಲ ಸ್ನೇಹಿತರೆ ಇಲ್ಲಾರನೇ ಇದ್ದಿದ್ರಾಗೇ ಬೆಳ್ಳುಳ್ಳಿ ಪಲಾವ್ ಮಾಡ್ಕೊಂಡು ನೋಡಿ ಯಾವ ಥರ ಬಂದೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬೆಳ್ಳುಳ್ಳಿ ಪಲಾವು ಮಸ್ತ್ ಬರುತ್ತೆ ಟೇಸ್ಟ್ ಮಾತ್ರ ಸ್ನೇಹಿತರೆ, ಸುಳ್ಳು ಯಾಕೆ ಹೇಳಬೇಕು. ಏನಿಲ್ಲ ರೀ ಇದು ಬೆಳ್ಳುಳ್ಳಿ ಟೊಮಾಟೊ ಆಯಿತು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಇಷ್ಟು ಬೆಳ್ಳುಳ್ಳಿ ಹಾಕೊಂಡ್ರಿ. ಎಷ್ಟು ಹಾಕೊಂಡ್ರಿ ಸರ್ ಬೆಳ್ಳುಳ್ಳಿ? ಒಂದು ಮುಟ್ಟಿ. ಬೆಳ್ಳುಳ್ಳಿ ಸಸ್ತದಲ್ರಿ, ಬೆಳ್ಳುಳ್ಳಿ ಪಲಾವ್ ಮಾಡಿ ನೋಡಿ ಟೇಸ್ಟ್ ಮತ್ತು ಸೂಪರ್ ಇರುತ್ತೆ. ಉಂಟಿಟ್ಟು ಇಬ್ರು ಕೊಂಡು ಬಾ. ನಾನು ಊಟ ಮಾಡಿಬಿಡ್ತೀನಿ ಸ್ನೇಹಿತರೆ. ನಾನು ಊಟ ಮಾಡಿ 8:30 9 ಆಗ್ಬಿಡುತ್ತೆ. ಅಷ್ಟೇ ಮಸ್ತ್ ಆಯ್ತಾ? ಶ್ರಾವಣಿಗೆ ಇಷ್ಟ ಆಯ್ತು ಅಂತ ನೋಡಿ. ಸೂಪರ್ ಆಗುತ್ತೆ ಸ್ನೇಹಿತರೆ. ನಾವು ಮಾಡೋ ರೆಸಿಪಿ ಹಳ್ಳಿ ಕಡೆ ಅಂದ್ರೆ ಏನೂ ಹೆಚ್ಚ ಕಮ್ಮಿ ರೀ, ಟೇಸ್ಟ್ ಜಾಸ್ತಿ. ಈ ಥರ ನೋಡಿ ಹಳ್ಳಿ ಕಡೆ ಮಾಡೋ ರೆಸಿಪಿಗಳು ಸಿಟಿ ಕಡೆನೇ ಹೆಚ್ಚ ಜಾಸ್ತಿ, ಟೇಸ್ಟ್ ಕಮ್ಮಿ ಹಿಂಗಾಗುತ್ತೆ. ಬೇಕಾದ್ರೆ ನಮ್ಮ ಇದು ಕರೆಕ್ಟು ಸುಳ್ಳ ಹೇಳಿ ಸ್ನೇಹಿತರೆ ನೋಡಿ. ನಾನು ಕೂಡ ಅಷ್ಟು ಕ್ಲೀನ್ ಮಾಡ್ಕೊಂಡೀನಿ ರೀ, ಯಾಕಂದ್ರೆ ಸಮಾಧಾನ ಆಗಲಿಲ್ಲ ಅದು. ಮತ್ತು ದೇವ್ರ ಮುಂದೆ ದೀಪ ಹಚ್ಚಿದ ಕಸ ಹೊಡಿಲ್ಲ ಅಷ್ಟು ಬಳದು ಹಾಕಿ ಕೇರಿ ಮತ್ತು ಆ ದೇವ್ರ ಮುಂದೆ ದೀಪ ಹಚ್ಚಿ ಸಜ್ಕಮ್ಮ ಉಣಿಸಿ ಮನೆಗಿಸಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ರೀ. ಈಗ 9 ಗಂಟೆ ಹಾಕೊಂತ ಅಕ್ಕಿ ಮಮ್ಮಿ ಪಲಾವ್ ಮಾಡಿ ಹೋಮ್ವರ್ಕ ಬರೆಯಾಕತ್ತಿದ್ಲು. ಹೀಗಾಗಿ ಪಲಾವ್ ಮಾಡಿ ಮಮ್ಮಿ ಅಂದ್ಲು. ಅವು ಉಂತಿನ ಪಲಾವ್ ಅಂದು ಸಜ್ಕ ಉಂತಿ ಮಮ್ಮಿ ನಾ ಪಲಾವ್ ಅಲ್ಲಿ ಅಂದ. ಅವು ಸಜ್ಕ ಉಣಿಸಿ ಮನೆಗಿಸಿದ್ದೀನಿ ರೀ. ಆ ಮನೆಗಿಸಿ ಅದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಪಲಾವ್ ಇದು ಬೆಳ್ಳುಳ್ಳಿ ಪಲಾವ್ ಮಾಡಿ ಇವಾಗ ನಾನು ಊಟ ಮಾಡ್ತೀನಿ. 9 ಗಂಟೆ ಆಗೈತೆ. ಇನ್ನೂ ಬ್ಲೌಸು ಇದು ನೈಟಿ ಟಿಚ್ ಮಾಡಿ ಹೋದವ್ರಿ. ನೈಟಿ ಟಿಚಿಂಗ್ ಮಾಡೋ ಪಿಕೋ ಹಾಕೊಂಡು ನೋಡ್ತೀನಿ ಏನಾಗುತ್ತಾನ. ಬರೀ ಸ್ನೇಹಿತರೆ ಮತ್ತು ಊಟ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿ ಸ್ನೇಹಿತರೆ. ಹೆಂಗೋ 2 ಬ್ಲೌಸ್ ಹೊಲಿದೆ, ಪಲಾವ್ ಊಟ ಮಾಡಿದೆ. 9:30 ಆಗೈತೆ ರೀ. ಬನ್ನಿ ಇವಾಗ ಪಿಕೋ ಮಿಷನ್ ಸೆಟ್ ಮಾಡಬೇಕು. ಶ್ರಾವಣಿ ಕೂಡ ನಿಂತಾಡ್ರಿ ವಿಡಿಯೋ ಮಾಡ್ತೀನಿ ಮಮ್ಮಿ ಅಂತೇಳಿ ಮುಕ್ಕೋತಾ ನೋಡೋಣ ಬನ್ನಿ. ನೋಡಿ 9:30 ಆಗೈತೆ. ಕನ್ನಡ ನೋಡ್ಕೊಂಡು ಹಣೆ ಬೇಕಾಗೈತಿ ಏನ್ರಿ ಸ್ನೇಹಿತರೆ. ಹೀಗೆ ವಿಡಿಯೋ ಮಾಡ್ತೀಯಾ? ನಾನು ರಾಟಿ ಎತ್ತಿಲ್ಲ. ಬನ್ನಿ ಸ್ನೇಹಿತರೆ, ನಾನು ಪಿಕೋ ಮಿಷನ್ ಎತ್ತಿಟ್ಟು ಇವೆಲ್ಲ ಅರಿಬಿ ಸರಿಸ್ಬೇಕಿಲ್ಲಮ್ಮ. ಒಬ್ಬರು ಸಿಸ್ಟರು ನೋಡಿ ಅರಿಬಿ ಸ್ಟ್ಯಾಂಡ್ ನೋಡೋಣ ನೆಪ್ಪಾಯ್ತು ಕಮೆಂಟು. ಅರಿಬಿ ಸ್ಟ್ಯಾಂಡಿಗೆ ಎಷ್ಟು ಕೊಟ್ಟಿರಿ ಅಕ್ಕ ಅಂತ ಕೇಳಿದರು. ನಾನು ಅರಿಬಿ ಸ್ಟ್ಯಾಂಡಿಗೆ ಬಂದು ಅಷ್ಟೊಂದು ಕ್ವಾಲಿಟಿ ಸರಿ ಇಲ್ಲ ಸಿಸ್ಟರ್. ಇವು 1500 ಎಷ್ಟೇ ಬಿದ್ದಾರು ಒಂದೊಂದಕ್ಕೆ. 3,000 ರೂಪಾಯಿ ಕೊಟ್ಟರು 2 ಕೂಡಿ. 3,000 ಮ್ಯಾಚ್ ಚಿಲ್ಲರೆ ಎಷ್ಟೇ ಬಿದ್ದಾವ್ರಿ, ಜಾಸ್ತಿ ಇಲ್ಲ. ಆದ್ರೆ ಆವಾಗ ಕ್ವಾಲಿಟಿ ಅಷ್ಟೊಂದು ಸರಿ ಇಲ್ಲ. 2,000 3,000 ತನಕ ಒಂದೊಂದಕ್ಕೆ ಬೂತಾವ್ರಿ. ಅದಕ್ಕೆ ಬಟ್ಟೆ ಸ್ಟ್ಯಾಂಡಿಗೆ ಎಷ್ಟು ಕೊಟ್ಟಿರಿ ಅಕ್ಕ ಅಂತ ಕೇಳಿದ್ರಿ. ಅದಕ್ಕೆ ಸ್ಟ್ಯಾಂಡ್ ನೋಡೋಣ ನೆಪ್ಪಾಯ್ತು ನೋಡಿ. ಬನ್ನಿ ಇನ್ನೂ ಒಂದಿಷ್ಟು ಕಮೆಂಟ್ಗಳು ಅದಾವೆ ಹೇಳ್ತೀನಿ. ನಾನು ಈಗ 9:30 ಆಗೈತೆ. ಪಿಕೋ ಮುಕ್ಕೊಂಡೆ ಮುಂಜಾನೆ ನೈಟಿ ಟಿಚ್ ಮಾಡವು ಬ್ಲೌಸ್ ಸ್ಟಿಚ್ ಮಾಡೋದವು ಆಗಲ್ಲ ನೋಡಿ. ಇವತ್ತು ಅಂದ್ಕೊಂಡಿದ್ದೆ ನಾನು ಇವೆರಡು ಬ್ಲೌಸ್ ಸ್ಟಿಚ್ ಮಾಡಿ ಅಷ್ಟು ಪಿಕೋ ಪಾಲ್ ಮಾಡಿದ್ರಾತಂತ. ಆಗಿಲ್ಲ. ಇವಾಗ ಅದು ಆಗಲೇಬೇಕು ರೀ. ಆಗ್ಲಿಕ್ಕೆ ನಿಂತಿಲ್ಲ ಸ್ನೇಹಿತರೆ, ಮಾಡಲೇಬೇಕು. ಹಾಗೆ ಟೈಮ್ ಪಾಸ್ ಮಾಡಿ ನೋಡಿ ಚಂತನ. ಇಷ್ಟೇ ಬಿಜಿ ಇದ್ದಿದ್ದಿಲ್ಲ ಸ್ನೇಹಿತರೆ, ಕಾಲೇನೇ ಇದ್ನಿ ಇವತ್ತು. ಸುಮ್ಮನೆ ಹಂಗೆ ಏನೋ ಟೈಮ್ ಪಾಸ್ ಮಾಡಿದೆ. ಬನ್ನಿ ಏನೋ ಆಯಿತು ಹೋಯ್ತು ಮುಗೀತು ಅದು ಆಗಿದ್ದು. ಇವಾಗಾರ ಮುಂದಿನ ನೋಡೋಣ ಸ್ನೇಹಿತರೆ. ಓಕೆ ಬನ್ನಿ ಸ್ನೇಹಿತರೆ, ರಾಟಿ ಕಿತ್ತಾಡ್ಬೇಕು ನೋಡಿ. ಇವಾಗ ಇದು ಸೆಟ್ ಮಾಡಿರ್ತಿ, ಸೆಟ್ ಆಗಿರೋದು ಹೊಲ್ಯಾಕ ಮತ್ತು ಅದು ನೋಡೋಣ. ಅದು ಸೆಟ್ ಆಗಬೇಕು. ಇದು ಏನು ತಗದ್ರಿ ಕಿತ್ತಾಡ್ದು ಎತ್ತಾಡು. ಇದು ಸೆಟ್ ಆಗಿರ್ತದೆ. ಇದು ಮಿಷನ್ ಕೈದಕ್ಕೆ ಸೆಟ್ ಆಗಿರ್ತೈತೆ. ಇದು ಸಣ್ಣ ಮಿಷನ್ ಆಗುತ್ತೆ. ಇದು ಕಿತ್ತಿಡಿದ್ರೆ ಅದನ್ನು ಸೆಟ್ ಮಾಡ್ಕೊಂಡ್ರಾಗ ಪಿಕೋ ಹಾಕೊಂಡಿರ್ತಾವೆ. ಅದನ್ನ ಮತ್ತೆ ತೊಳಿ ಸೆಟ್ ಮಾಡ್ಕೊಂಡ್ರಾಗ ಪಿಕೋ ಹಾಕೋ ಬಂದಿರ್ತಾವೆ. ಸಾಕನ್ನಂಗಾಗೈತೆ ರೀ. ಏನು ಮಾಡಬೇಕು, ಮಾಡಲೇಬೇಕು ನೋಡಿ. ಇದು ಹಗರೈತ್ರಿ, ಎಷ್ಟ ಕಷ್ಟ ಆಗಲ್ಲ. ಆದ್ರೆ ಅದು ವಜ್ಜಿ ಭಾಳ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟು ಪಿಕೋ ಹಾಕೋದಾವ. ಇವಾಗ ಊಟ ಮಾಡೀನಿ, ಸುಸ್ತಾಕೈತೆ. ಆದ್ರೆ ಏನು ಮಾಡತ್ತಿಲ್ಲ, ಪಿಕೋ ಹಾಕಲೇಬೇಕು. ನೋಡೋಣ ಕಟ್ ಮಾಡಿ ಪಿಕೋ ಮಿಷನ್ ಜೇಟ್ ಮಾಡಿ ಇಷ್ಟು ಕಟ್ ಮಾಡ್ಕೊಂಡು ಇಟ್ಟೆ ಬಂದ್ಕೊಂಡು 9:30 ಇಟ್ಟಿಂಗ್ ಮಾಡೋದು. ಮಿಷನ್ ಎತ್ತದಂದ್ರೆ ಊಟ ಹೊಟ್ಟೆ ಊಟ ಜಗತ್ ಜಾಸ್ತಿ ಆಗಿತ್ತು ನೋಡಿ. ಹೊಟ್ಟೆ ಊಟ ಬಿಡಬಾರ್ದು ಸ್ನೇಹಿತರೆ. ಅಜ್ಜಿರಿಗನ ಮತ್ತು ಊಟ ಸೀದಾ ಕುರ್ತಿಗಳು. ಇದು ಮತ್ತೆ ಒಂದು ಸರಿತಿದ್ದಿದೆ 5 ನಿಮಿಷ ಅಲ್ಲ. ಇದು ಬೇರೆ ಸ್ನೇಹಿತರೆ. ಸ್ನೇಹಿತರೆ, 2 ನೈಟಿ ಹೊಲಿಯೋದವು. ಇಷ್ಟು ಪಿಕೋ ಹಾಕೋದು ಕಟ್ ಮಾಡೋಣ ಬನ್ನಿ. ಇವಾಗ
ಬೇಸರ ಮಾಡ್ಕೊಂಡ್ರೆ ಹಂಗೆ ಬೇಸರ ಆಗುತ್ತೆ, ಯಾವುದೇ ಕೆಲಸ ಆಗೋಲ್ಲ. ಇದು ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಟ್ಟಾರ. ಅಸ್ತ್ರ ಕಲರ್ ಅಸ್ತ್ರ ಕೊಡೋಲ್ಲ ಸ್ನೇಹಿತರೆ ಹಳ್ಳಿ ಕಡೆ. ಇದು ಸೀರೆ ಇರೋದು ಈ ಥರ ಇದೆ ರೀ. ಬ್ಲೌಸು ಇದೆ ಕಾಂಬಿನೇಷನ್ ಸೇಮ್ ಬ್ಲೌಸ್ ಬಂದೈತಿ. ಇದು ಕೊಟ್ಟಾರೆ ಅಸ್ತ್ರ. ಏನು ಮಾಡ್ಬೇಕು, ಅವ್ರು ಕೊಟ್ಟಂಗೆ ಹೊಲಿಬೇಕಲ್ರಿ. ಇಷ್ಟದ ನೋಡಿ ಸೀರೆಗಳು. ಪಿಕೋ ಪಾಲ್ ಇದ್ದವು ರೀ, ಅವು ಪಾಲ್ ಕಲರ್ ಇಲ್ಲ ನೋಡಿದೆ. ಪಾಲ್ ಹಚ್ಚಲ್ಲ, ಪಿಕೋ ಹಾಕಿಬಿಡ್ತೀನಿ ರೀ ಇಷ್ಟು. ಇವೆರಡು ನೈಟಿ ಟಿಚ್ ಮಾಡಬೇಕು. ನಾಳೆ ಬೆಳಗ್ಗೆ ಇವೆರಡು ಮುಗಿಸೋಬೇಕು ರೀ. ಮತ್ತು ಬ್ಲೌಸ್ ಕಟಿಂಗ್ ಮಾಡಿ ಟಿಚಿಂಗ್ ಮಾಡೋದು. ಶ್ರಾವಣಿ ಕದ ಹಾಕೊಂಬಂದು ಮಲ್ಕೋದ್ರೇಕಿ. ನಾನು ರಾಟಿ ಸಟ್ ಮಾಡಿ ಮಲ್ಕೊಂಡ್ರೇಕಿ. 9:36 ನಿಮಿಷ ಆಗೈತಿ ನೋಡಿ ಸ್ನೇಹಿತರೆ. ಬನ್ನಿ ಕರೆಕ್ಟಾಗಿ 9:36 ನಿಮಿಷ ಆಗೈತಿ. ಮತ್ತು ಎಷ್ಟಾಗುತ್ತೆ ಏನಂತ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡಿ ಸ್ನೇಹಿತರೆ. ಪಿಕೋ ಹಾಕ್ಬೇಕಂದ್ರೆ ಆದ್ರೆ ಆಗಲಿ ನೋಡಿ. ಇಷ್ಟು ಕಟ್ ಮಾಡಿದೆ. 10 ನಿಮಿಷ ಆಗೈತೆ ರೀ. ಭಾಳ ನಿದ್ದೆ ಬರಾಕತ್ತೈತಿ. ಊಟ ಆಯ್ತಾ ಮೊದಲು ನಿದ್ದೆ ಬೇಕು ನೋಡಿ ಸ್ನೇಹಿತರೆ. ಮನುಷ್ಯಾಗ ನಿದ್ದಿಲ್ಲ ನನಗೆ, ಹಿಂಗಾಗಿ ಬರೀ ನಿದ್ದೆ ಗಡ್ದಾಗೈತೆ. ನಾಳೆ ಒಂದೇ ವಿಡಿಯೋ ಹಾಕ್ತೀನಿ ರೀ. ಆಗ್ತಾಯಿಲ್ಲ, ಫುಲ್ ಸುಸ್ತು ಹಾಕತ್ತೈತಿ. ಮತ್ತು 2 ವಿಡಿಯೋ ಎಡಿಟಿಂಗ್ ಮಾಡೋದು, 2 ವಿಡಿಯೋ ಅಪ್ಲೋಡು, ತಮ್ನೇಲು, ಟೈಟಲು, ಡಿಸ್ಕ್ರಿಪ್ಷನ್ ಎಲ್ಲ ಕರೆಕ್ಟಾಗಿ ಹಾಕಬೇಕಲ್ಲ. ಹಿಂಗಾಗಿ ಕಷ್ಟ ಆಕತ್ತೈತಿ. ಒಂದೊಂದು ವಿಡಿಯೋನೇ ಅಪ್ಲೋಡ್ ನಾಳೆ ಒಂದೇ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಯಾಕಂದರೆ ಸುಸ್ತಾಗಿ ವಿಡಿಯೋನೂ ಮಾಡಿಲ್ಲ ಸ್ನೇಹಿತರೆ. ಯಾಕೆ ಸುಳ್ಳು ಹೇಳ್ಬೇಕು. ಒಂದೇ ವಿಡಿಯೋ ಮಾಡಿ ಒಂದೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು ಬಟ್ಟೆ ಸ್ಟ್ಯಾಂಡಿಗೆ ಎಷ್ಟು ಕೊಟ್ರಂತ, ಅದು ಕೂಡ ಹೇಳೀನಿ. ಒಬ್ಬರು ಸಿಸ್ಟರು ಕಮೆಂಟ್ ಹಾಕಿದ್ರು, ಅಕ್ಕ ನಿಮಗೆ ತುಂಬ ಸಮಸ್ಯೆ ಇದೆ, ನಿಮ್ಮ ಅತ್ತೆ ಮಾವ ಸಹಾಯ ಮಾಡಲ್ಲ ಅಕ್ಕ, ಮಕ್ಕಳಾದ್ರು ನೋಡಿದ್ರೆ ಅವ್ರು ಕಳ್ಳು ಕರಗಲ್ಲ ಅಂತ ಕಮೆಂಟ್ ಹಾಕಿರಿ. ನಾನು ಅವ್ರು ಸಹಾಯ ಮಾಡಿದ್ರಂದ್ರೆ ಖಂಡಿತ ವಿಡಿಯೋದಾಗ ಹೇಳ್ತಿದ್ದೆ. ಯಾವುದೇ ಥರ ಸಹಾಯ ಮಾಡಿದ್ರಂದ್ರೆ ನಾನು ಖಂಡಿತ ಯಾರು ಸಹಾಯ ಮಾಡ್ತಾರಂದ್ರು ನಾನು ಖಂಡಿತ. ಯಾರು ಫ್ಯಾಮ್ಲಿದವರು ಇನ್ನೂ ಹೊಟ್ಟೆ ಕಿಚ್ಚು ಪಡ್ತಾರೆ. ಯಾರು ಫ್ಯಾಮ್ಲಿದವರು ಬೆಳೀಲಿ ಮಾಳಿ ಪಾಪ ಅನ್ನೋದು ಇರಲ್ಲ ಸ್ನೇಹಿತರೆ. ನೋಡ್ತಿರ್ಬೇಕು ರಾಧಿಕಾ ಧಾರಾವಾಹಿ ನೋಡಿದ್ರೆ ಮಾತ್ರ ಈ ಸಮಸ್ಯೆ ಇದ್ದವ್ರಿಗೆಲ್ಲ ಅರ್ಥ. ರಾಧಿಕಾ ಧಾರಾವಾಹಿ ಯಾರು ನೋಡ್ತೀರಿ ಅದೆಲ್ಲರಿಗೂ ಗೊತ್ತಿರ್ತೈತೆ ಈ ಸಮಸ್ಯೆಗೆ. ಅತಿ ಏನು ಹೇಳೋಕ್ಕಾಗಲ್ಲ. ಹಂಗೆಲ್ಲ ಅತ್ತೆ ಮಾವ ಸಹಾಯ ಮಾಡಿದ್ರೆ ಬರೀ ಮಕ್ಕಳು ಕರ್ಕೊಂಡ್ರೆ ನಾ ಎಷ್ಟೋ ಬಿಂದಾಸಾಗಿ ದುಡಿಬೋದಾಗಿತ್ತು, ಎಷ್ಟೋ ಇದು ಮಾಡ್ಬೋದಾಗಿತ್ತು. ಮಕ್ಕಳೇ ನೋಡ್ಕೊಳೋದು ನಾನೇ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕು. ನಾನು ಯಾಕೆ ಇಷ್ಟು ಕಷ್ಟಪಡೋದು ಆಗ್ತೈತಿ. ಅವ್ರ ಹೆಲ್ಪ್ ಇತ್ತಂದರೆ ಇಷ್ಟು ಕಷ್ಟಪಡೋಕೆ ಆಗ್ತಿದ್ದಿಲ್ಲ. ಅತಿ ಹೇಳೋದ್ರಾಗೂ ಏನಿಲ್ಲ ಸ್ನೇಹಿತರೆ. ಆದ್ರೆ ಸಪೋರ್ಟ್ ಬಂದಂಗೆ ಹೋಗಲೇಬೇಕು. ಈ ಜೀವನ ಇಷ್ಟೇ ಬೇಡಿದ್ದೈತೆ, ಇಷ್ಟೇ ಐತೆ. ಇದೊಂದು ಕಮೆಂಟ್ ನೋಡಿ ತುಂಬ ಬೇಜಾರಾಯಿತು. ಆ ಕಮೆಂಟಿನ ಬಗ್ಗೆ ಏನು ಹೇಳ್ಬೇಕಂತನೂ ಗೊತ್ತಾಗ್ತಾಯಿಲ್ಲ. ಎಲ್ಲರ ಮನೆಯೊಳಗೂ ಸಮಸ್ಯೆ ಇದ್ದೇ ಇರ್ತಂತ ನಾನು ಅಂತೀನಿ. ನಿಮ್ಮ ಮನೆಯೊಳಗೂ ಇಲ್ಲ ಅಂತ ಅನ್ನೋಕೆ ಹೋಗಬೇಡಿ. ಪ್ರತಿಯೊಂದು ದೋಸೆ ತೂತು ಇರೋದು ಸ್ನೇಹಿತರೆ. ಯಾರ ಮನೆ ದೋಸೆ ತೂತಿಲ್ಲ, ಯಾರ ಮನೆ ಕತ್ಲು ಬಿಡೋಕೆ ದೀಪ ಇಲ್ಲ. ಆದ್ರೆ ಒಬ್ರೊಬ್ರ ಮನೆದು ಕಾಣ್ ಬರುತ್ತೆ, ಒಬ್ರೊಬ್ರ ಮನೆಗೆ ಕಾಣ್ ಬರಲ್ಲ. ಅದು ನಾವು ಹೇಳ್ಕೊತಾ ಹೋಗುತ್ತೆ ರೀ. ನಾವು ಕೇಳ್ಕೊತಾ ಹೋಗುತ್ತೆ ಅಷ್ಟೇ ಸ್ನೇಹಿತರೆ. ನನ್ನ ಪಾಲಿಗೆ ಬಂದಿದ್ದೇನು 2 ಮಕ್ಕಳು ಜೀವನ ಸಾಗಿಸ್ಬೇಕು, 2 ಮಕ್ಕಳು ಒಂದು ಮಟ್ಟಿಗೆ ಹಚ್ಚಬೇಕು. 2 ಮಕ್ಕಳು ಜವಾಬ್ದಾರಿ ನನ್ನ ಮ್ಯಾಗ ಐತ್ರಿ. ಅತ್ತೆ ಮಾವ ಮ್ಯಾಗಿಲ್ಲ, ಬಾವ ಇದ್ರ ಮ್ಯಾಗಿಲ್ಲ. ಅವರಿಗೋಸ್ಕರ ನಾವು ದ್ವೇಷ ಮಾಡಲ್ಲ, ಆ ದೇವ್ರ ಮ್ಯಾಗೂ ದ್ವೇಷ ಮಾಡಲ್ಲ. ಯಾಕಂದ್ರೆ ನನ್ನ ಪಾಲಿ ನನ್ನ ಹಣೆ ಬರದಲ್ಲಿ ಏನು ಬರ್ದಿರ್ತೈತೆ ಅದೇ ಆಗೋದು. ಹೆಚ್ಚಿಗೆ ಯಾರ ಮ್ಯಾಗ ಯಾರ ಮ್ಯಾಗ ದೂರಿದ್ರು ಏನೂ ಪ್ರಯೋಜನ ಇಲ್ಲ ಅಂತ ನನಗೆ. ಯಾರ ಮ್ಯಾಗೂ ದೂರಬಾರ್ದು, ಯಾರ ಮ್ಯಾಗೂ ಅನ್ಬಾರ್ದು. ಅದು ಪ್ರಯೋಜನ ಇಲ್ಲ. ಅವ್ರು ಮಾಡಿದ್ದಲ್ಲ ನನ್ನ ಹಣೆ ಬರಕ್ಕೆ ನನಗೆ ಬಂದಿದ್ದಿದ್ದು. ನಾನೇ ಅನುಭವಿಸ್ಲೇಬೇಕು. ಈ ಥರ ಯಾರು ಕಮೆಂಟ್ ಹಾಕಬೇಡಿ. ನಿಮಗೂ ಕೂಡ ಫ್ಯಾಮ್ಲಿ ಇದ್ಮ್ಯಾಗ ನಡೆದ ಸ್ನೇಹಿತರೆ. ಕೂಲ್ ಇದ್ಮ್ಯಾಗ ತೊಡಕಿರೋದ. ಅದು ಕೂಲ್ ಇದ್ಮ್ಯಾಗ ಎಷ್ಟು ತೊಡಕಿರುತ್ತೋ ಎಷ್ಟಿಲ್ಲ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿರ್ತೈತೆ. ಇಷ್ಟೆಲ್ಲ ಮತ್ತು ನಮ್ಮ ಸಮಸ್ಯೆ ಐತಂತೂ ಗೊತ್ತಿರ್ತೈತೆ ನಿಮಗೆ. ಒಳ್ಳೆ ಅಕ್ಕ ಹಂಗಾಯ್ತು ಹಿಂಗಾಯ್ತು ಅಂತ ಕೇಳಬೇಡಿ. ಸಪೋರ್ಟಿಗೆ ಅದಾರಂದ್ರೆ ಅಷ್ಟೇ ಅರ್ಥ ಮಾಡ್ಕೊಂಬಿಡ್ಬೇಕು. ಅವ್ರು ಎಷ್ಟು ಸಪೋರ್ಟಿಗೆ ಅದಾರ ಏನಿಲ್ಲ ಅಂತ ಪ್ರತಿ ವಿಡಿಯೋದಾಗೂ ನೋಡ್ತಿರ್ತೆಲ್ಲ ಗೊತ್ತಿರುತ್ತೆ. ನನಗೆ ಯಾರು ಸಪೋರ್ಟ್ ಮಾಡಿರ್ತಾರೆ ಖಂಡಿತ ನಾನು ಶೇರ್ ಮಾಡಿರ್ತೀನಿ ವಿಡಿಯೋದಾಗ. ನಾನು ಸಪೋರ್ಟ್ ಮಾಡಿದವ್ರಿಗೆ ಮತ್ತು ನಂದು ಮರೆಯೋಕ್ಕಾಗಲ್ಲ, ಚಿರಋಣಿಯಾಗಿರ್ತೀನಿ. ನನಗೆ ಯೂಟ್ಯೂಬ್ನಿಂದನೇ ಸಪೋರ್ಟ್ ಭಾಳ ಮಾಡ್ಯಾರ ಎಲ್ಲರೂ. ಯಾರೋ ಇಲ್ಲಿ ನಾವಿರೋದೆಲ್ಲೋ ಅವ್ರು ಇರೋದೆಲ್ಲೋ, ನಾವಿರೋದು ಒಂದು ಊರಾಗ ಅವ್ರು ಇರೋದು ಒಂದು ಊರಾಗ. ನಮ್ಮ ಮುಖ ಅವ್ರು ನೋಡಿಲ್ಲ, ಅವ್ರ ಮುಖ ನಾನು ನೋಡಿಲ್ಲ. ನಾನು ಸುಳ್ಳೆ ಅವ್ರ ಹೆಸರು ಹೇಳ್ಬೇಡ ಅಂದಾರ ಯೂಟ್ಯೂಬ್ನಾಗ. ಇವತ್ತು ನಾನು ಶ್ರೀಶೈಲ ಮಲ್ಯಾಗ ಓದ್ತೀನಿ, ಏನು ಮಾಡಬೇಕು ಅಮೌಂಟ್ ಇಲ್ಲೆಲ್ಲ ಉದ್ರಿ ಅಂತ ನಾನು ಅಂದ್ಕೊಂಡಿದ್ದೆ. ನೀವು ಹೋಗಿ ಬರವ ಅಂಥೇಳಿ ನನಗೆ ಅವ್ರ ಕೈಲೇ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಫೋನ್ಪೇ ಮಾಡ್ಯಾರ. ನನಗೆ ಅವ್ರ ಹೆಸರು ಹೇಳ್ಬೇಡ ಅಂತ ಹೇಳ್ಯಾರ. ಅವ್ರಿಗೆ ನನ್ನ ವಿಡಿಯೋ ಮೂಲಕ ಶ್ರೀಶೈಲ ಮಲ್ಲಯ್ಯಗ ಒಳ್ಳೆ ಮಾಡಲಿ ಅಂತ ನಾನು ಬೇಡ್ಕೊತೀನಿ. ಯಾಕಂದ್ರೆ ನನ್ನ ಮಾತಿ ಬಂತು, ಹೇಳೋ ಘಟನೆ ಬಂತು. ಅವ್ರು ಎಷ್ಟು ಅಮೌಂಟ್ ಹಾಕ್ಯಾರ ಅನ್ನೋದು ನನಗೆ ಗೊತ್ತು. ಅದೇ ಒಂದು ನಮಗೆ ದೊಡ್ಡದೆ.
ನನ್ನ ಹಣೆ ಬರನೇ ನನಗೆ ಸುದ್ದಿಲ್ಲ, ಇನ್ನೊಬ್ರಿಗೆ ಅನ್ನೋದು ಯಾಕೆ ನನಗೆ ಅನಿಸ್ಬಿಟ್ಟೈತಿ. ನನ್ನ ಜೀವನದಾಗ ಅರ್ಥ ಮಾಡ್ಕೊಳ್ಳೋದೊಡಿ, ನನ್ನ ಸುದ್ದಿಲ್ಲ, ನಾನು ಇನ್ನೊಬ್ರಿಗೆ ಅನ್ನೋದು ಮಾಡೋದು ಯಾಕೆ ಬೇಕು. ನನಗೆ ದೇವ್ರನ್ನೇ ಮೋಸ ಮಾಡ್ಯಾನ. ಇನ್ನೊಬ್ರಿಗೆ ಅಂದು ತೂರಿ ಇನ್ನೊಬ್ರ ಮ್ಯಾಗ ಸಿಟ್ಟು ಮಾಡಿ ಹತ್ತು ಕರೆದು ಯಾಕೆ ಬೇಕು. ಅವ್ರ ಸಂಸಾರ ಅವರಿಗೆ ವಜ್ಜಿ, ನಮ್ಮ ಸಂಸಾರ ನಮಗೆ ವಜ್ಜಿ ಅಂತ ನಾನೆಲ್ಲ ನುಂಗಿ ಇಲ್ಲಿ ಬಂದೀನಿ. ನನಗೆಲ್ಲರೂ ಹೆಲ್ಪ್ ಮಾಡ್ತಾರಂತಲೂ ಹೇಳ್ತೀನಿ. ಅವರು